ಹೆಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಇದು ನನ್ನ ಯೂಟ್ಯೂಬಲ್ಲಿ ಫಸ್ಟ್ ವ್ಲಾಗ್ ಆಗಿರುತ್ತೆ. ನಾನು ಬೆಳಗ್ಗೆ ಬೇಗ ಎದ್ದು ಹೊಸ್ಲಿಗೆ ನೀರು ಹಾಕಿ ಅಂದರೆ ಎಲ್ಲ ತೊಳೆದು ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಹೂವು ಇಟ್ಟು ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಪೂಜೆ ಮಾಡಬೇಕು ಅಂದರೆ. ಹಾಗೆ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಕಾಫಿ ಕುಡಿದು ನಾನು ಮತ್ತೆ ಫ್ರಿಜ್ ನೋಡಿದೆ ಅಡುಗೆ ಮಾಡೋಣ ಅಂತ. ಸೊ ಏನು ತರಕಾರಿ ಕಾಣಿಸ್ಲಿಲ್ಲ, ಪುಳಿಯೋಗರೆ ಪ್ಯಾಕೆಟ್ ಕಾಣಿಸ್ತು. ಸೊ ಪುಳಿಯೋಗರೆ ಮಾಡೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ಬನ್ನಿ ನೋಡೋಣ ಯಾವ ಥರ ಮಾಡೋದು ಅಂತ. ನಾನು ಸ್ವಲ್ಪ ಸಿಂಪಲ್ಲಾಗೆ ಮಾಡ್ತಾಯಿದ್ದೀನಿ. ಬೇರೆಯವರಾದರೆ ಇನ್ನು ಬೇರೆ ಥರ ಎಲ್ಲ ಹಾಕಿ ಮಾಡ್ತಾರೆ, ಬಟ್ ನಾನು ಸಿಂಪಲ್ಲಾಗಿ ಡೈಲಿ ಯಾವ ಥರ ಮಾಡ್ತಾರೋ ಅದೇ ಥರ ಮಾಡ್ತಾಯಿದ್ದೀನಿ. ನಿಮಗೂ ಇಷ್ಟ ಆದರೆ ನೋಡಿ, ಟ್ರೈ ಮಾಡಿ ಮನೆಯಲ್ಲಿ ಒಂದ್ಸಲ. ಹೇಗೆ ಬಂತು ಅಂತ ನನಗೊಂದ್ಸರಿ ತಿಳಿಸಿ ಹೇಳಿ. ಬಟ್ ಇದರಲ್ಲಿ ಉಪ್ಪು, ಹುಳಿ, ಖಾರ, ಸ್ವೀಟ್ ಸಹ ಇರಬೇಕು, ಯಾಕಂದರೆ ಎಲ್ಲ ಹೊಂದ್ಕೋಬೇಕಲ್ವ. ಅದಕ್ಕೆ ಅಲ್ವ ಪುಳಿಯೋಗರೆ ಅಂತ ಹೇಳೋದು. ನನಗೆ ತುಂಬ ಇಷ್ಟ ಆಗಿತ್ತು, ಇದು ಚೆನ್ನಾಗಿ ಬಂತು ಅಂತ. ಅಷ್ಟರಲ್ಲಿ ಅಡುಗೆ ಮಾಡೋಷ್ಟರಲ್ಲಿ ನನ್ನ ಮಗನೂ ಎದ್ದ. ಅವನಿಗೆ ಹಾಲು ಕಾಯಿಸ್ಕೊಡ್ತೀನಿ ಅಂದರೆ ಬೇಡ ಮಮ್ಮಿ ಅಂತ ಅಳ್ತಾ ಇದ್ದ. ಮತ್ತು ಹೇಗೋ ಮಾಡಿ ಅವನ್ನ ಕರ್ಕೊಂಬಂದೆ ಈಚೆ, ಅದು ಇದು ತೋರಿಸ್ಕೊಂಡು ಕುಡ್ಸೋಣ ಅಂತ. ಹೇಗೋ ಬಸ್ ಬೇರೆ ಬರ್ತಾಯಿತ್ತು, ಅದನ್ನ ನೋಡಿ ಕುಡಿತಾ ಇದ್ದ. ಆಮೇಲೆ ಕುಡಿದು ಒಳಗಡೆ ಕರ್ಕೊಂಡೋದ್ರೆ ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ಆದಮೇಲೆ ಅಮ್ಮ ಆ್ಯಪಲ್ ಕೊಡು ಅಂತ ಹೇಳ್ತಾ ಇದ್ದ. ಸರಿ ಅಂತ ಮತ್ತೆ ಆ್ಯಪಲ್ ಕಟ್ ಮಾಡಿಕೊಟ್ಟೆ. ಮತ್ತು ಸ್ನಾನ ಮಾಡಿಸಿ ಅವನಿಗೆ ಸ್ನಾನ ಮಾಡಿಸ್ಬೇಕು ಅಂದರೆ ತುಂಬ ಕಷ್ಟ ಅವನಿಗೆ. ಯಾಕಂದರೆ ಅಷ್ಟು ತೀಟೆ ಮಾಡ್ತಾನೆ. ನೀರೆಲ್ಲ ನನ್ನ ಮೇಲೆ ಎರಚೋದು ಆ ಥರ ಎಲ್ಲ ಮಾಡ್ತಾನೆ. ಈಚೆ ಓಡೋಗೋಕ್ಕೆ ಬರೋದು ಆ ಥರ ಎಲ್ಲ ಮಾಡ್ತಾಯಿರ್ತಾನೆ. ಅದರಲ್ಲೂ ಕಷ್ಟಪಟ್ಟು ನಾನು ಅವನಿಗೆ ಸ್ನಾನ ಎಲ್ಲ ಮಾಡಿಸ್ದೆ, ರೆಡಿ ಮಾಡಿದೆ. ಬಟ್ ಬಟ್ಟೆ ಹಾಕೊಳ್ಳೋ ಅಂದರೆ ಹಾಕೋತಾ ಇರಲಿಲ್ಲ. ವೀಡಿಯೋ ಮಾಡ್ತೀನಿ ಅಂದ ತಕ್ಷಣ ಎಷ್ಟು ಚೆನ್ನಾಗಿ ಹಾಕೋತೀನಿ ಅಂತ ಕೈ ಇದು ಮಾಡ್ತಿದ್ದಾನೆ. ಆದರೂ ಅವ್ನಿಗೆ ಈಗಿನ ಕಾಲದ ಮಕ್ಕಳು ತುಂಬಾ ಹಚ್ಕೊಂಬಿಟ್ಟಿದ್ದಾರೆ ವೀಡಿಯೋ ಹಾಕ್ಲು ಅಂದರೆ. ಅದರಲ್ಲೂ ನನ್ನ ಮಗ ಅಂದರೆ ಅವ್ನ ವೀಡಿಯೋಸ್ ನೋಡಿ ಅವನೇ ಖುಷಿ ಪಡ್ತಾ ಇರ್ತಾನೆ. ಅದು ನೋಡಿ ನನಗೂ ತುಂಬ ಇಂಟ್ರೆಸ್ಟ್ ಬರುತ್ತೆ, ಇನ್ನೂ ಜಾಸ್ತಿ ಮಾಡಬೇಕು ಅಂತ. ನೋಡಿ ಎಷ್ಟು ಚೆನ್ನಾಗಿ ಈಗ ವೀಡಿಯೋ ಮಾಡ್ತಾ ಇರೋದಕ್ಕೆ ರೆಡಿ ಮಾಡಿಸ್ಕೋತಾ ಇದ್ದಾನೆ. ಇಲ್ಲ ಅಂದರೆ ಒಂದು ಸೆಕೆಂಡ್ ಸಹ ಆ ಥರ ಕೂತ್ಕೊಳ್ಳಲ್ಲ. ಬೇಕು ಅಂತಲೇ ನೋಡಿ ವೀಡಿಯೋ ನೋಡೋದು, ಅವನು ಮಾಡೋದು ಎಲ್ಲ ಮಾಡ್ತಾಯಿದ್ದಾನೆ. ಹಾಗೆ ಎಲ್ಲ ರೆಡಿ ಮಾಡಿಸಿ ಪೂಜೆ ಮಾಡಿ ಅವನ ಹತ್ರನೇ ಮಾಡಿಸೋಣ ಅಂದ್ಕೊಂಡೆ, ಬಟ್ ಆಗಿಲ್ಲ. ಹಾಗಾಗಿ ಅವನಿಗೆಲ್ಲ ಹೇಳ್ಕೊಡ್ತಾಯಿದ್ದೆ. ಎಲ್ಲ ಮಾಡಿಬಿಟ್ಟು ಹಾಗೆ ಅವನಿಗೂ ಫ್ರೆಶ್ ಅಪ್ ಆಯ್ತಲ್ಲ. ಹಾಗೆ ನಾನು ಸಹ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಅಷ್ಟರಲ್ಲೇ ಹಾಫ್ ಡೇ ಮುಗ್ದೋಯ್ತು. ಮತ್ತು ಸ್ವಲ್ಪ ಮಲಗಿ ಎದ್ಮೇಲೆ ಅವನಿಗೆ ಹಣ್ಣುಗಳು ಬೇಕು ಅಂತ ಹೇಳ್ದ. ಹಣ್ಗಳೆಲ್ಲ ಹಚ್ಕೊಟ್ಟು ಆವಾಗ ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತು ಹಾಗೆ ಹೀಗೆ ಎಲ್ಲ ಕೆಲಸ ಮನೆ ಮಾಡಿದ್ರೆ ಮತ್ತೆ ನೈಟ್ ಆಗೇ ಹೋಗ್ಬಿಡುತ್ತೆ. ಅಷ್ಟರಲ್ಲಿ ಮತ್ತೆ ಅಡುಗೆ ಮಾಡಬೇಕಲ್ವ. ಸೊ ಹಾಗಾಗಿ ಅಡುಗೆ ಮಾಡೋಣ ಅಂತ ಬಸ್ಸಾರು ಮಾಡೋಣ ಅಂತ ನಮ್ಮ ಮನೆಯವರು ತುಂಬ ದಿನದಿಂದ ಕೇಳ್ತಾಯಿದ್ರು, ಬಸ್ಸಾರು ಮಾಡಬೇಕು ಮಾಡು ಅಂತ. ಸೊ ಹಾಗಾಗಿ ನಾನು ಇವತ್ತು ಬಸ್ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಇದೆ ಅಂತ. ಬಟ್ ಈ ಥರ ಮಾಡೋದು ತುಂಬ ರೇರು. ಸ್ವಲ್ಪ ಹಳ್ಳಿಗಳ ಕಡೆ ಜಾಸ್ತಿ ಜನ ಮಾಡ್ತಾರೆ. ಸಿಟಿ ಸೈಡ್ ಈ ಥರ ಎಲ್ಲ ಜಾಸ್ತಿ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ತುಂಬ ಟೈಮ್ ತೊಗೊಳುತ್ತೆ. ಹಾಗಾಗಿ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳೋದ್ರಿಂದ ನಮಗೂ ತುಂಬ ಕಷ್ಟ ಆಗುತ್ತೆ ಮಾಡೋದಕ್ಕೆ. ಅದು ಮಕ್ಕಳ ಹಿಡ್ಕೊಂಡು ಮಾಡಬೇಕು ಅಂತ ಅಂದರೆ ಅದು ಬಸ್ಸಾರಲ್ವ, ಸ್ವಲ್ಪ ಹೆವಿನೇ ಇದ್ದಂಗೆ ಅನಿಸುತ್ತೆ. ಸೊ ನೋಡಿ ನಾನು ಈ ಥರ ಮಾಡಿದ್ದೀನಿ. ನನಗೂ ಫಸ್ಟ್ ನಾವು ಬೇರೆ ಥರ ಮಾಡ್ತಾಯಿದ್ದೆ, ಈಗ ಈ ಥರ ಮಾಡೋದು ಕಲ್ತಿದ್ದೀನಿ. ಈ ಥರ ನೀವು ಒಂದ್ಸರಿ ಟ್ರೈ ಮಾಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ ಈ ಥರ ಸಾಂಬಾರು ಮಾಡಿದ್ರೆ. ಅದರಲ್ಲೂ ಬಸ್ಸಾರು ಅಂದರೆ ಕೆಲವೊಬ್ರಿಗೆ ಇಷ್ಟನೇ ಆಗೋಲ್ಲ. ಈ ಥರ ಮಾಡಿದ್ರೆ ಎಲ್ಲರೂ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಈ ಥರ ಬಸ್ಸಾರು ಮಾಡೋದು. ನನ್ನ ಮಗ ವಾಯ್ಸ್ ಓವರ್ ಕೊಡಬೇಕಾದ್ರೆ ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಸಾರಿ, ಬೇಜಾರು ಮಾಡ್ಕೋಬೇಡಿ. ಆದರೆ ಅದು ಅಮ್ಮ ಅಂತ ಕೂಗ್ತಿದ್ದಾನಲ್ವ, ಅದನ್ನು ಕೇಳಿಸ್ಕೊಳಕ್ಕೆ ಒಂಥರ ಚೆಂದ. ಹಾಗೆ ಎಲ್ಲ ಸಾಂಬಾರೆಲ್ಲ ಮಾಡಿ, ಪಲ್ಯ ಎಲ್ಲ ಮಾಡಿ, ಅನ್ನ ಎಲ್ಲ ಮಾಡಿ, ಈಗ ಈ ದಿನ ಎಲ್ಲ ಕಳೆದೇ ಹೋಗ್ಬಿಡುತ್ತೆ. ಇಷ್ಟೆಲ್ಲ ಆದಮೇಲೆ ಮತ್ತೆ ಮಕ್ಳಿಗೆ ಊಟ ಮಾಡಿಸೋದು ಎಲ್ಲ ಆಗುತ್ತೆ. ನಾನು ಸಾಂಬಾರು ಮಾಡೋಷ್ಟರಲ್ಲಿ ಅವನು ಬುಕ್ ತೊಗೊಬಂದಮ್ಮ ಓದ್ಕೋಬೇಕು ಅಂತ ಹಠ ಮಾಡ್ತಾಯಿದ್ದ. ಸೊ ಹಾಗಾಗಿ ಹಾಗೆ ಅಡುಗೆ ಮಾಡ್ತಾನೆ ಅವ್ನಿಗೆ ಹೇಳ್ಕೊಡ್ತಾಯಿದ್ದೀನಿ. ಸೊ ಅದರಲ್ಲಿ ಒಂದು ಸ್ವಲ್ಪ ಕ್ಲಿಪ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ, ಆಯಿತಾ. ಬಟ್ ಇದರಲ್ಲಿ ನನಗೆ ಏನು ಅಂತಂದರೆ ಹೆಸರು ಕಾಳಿಂದು ತುಂಬ ಚೆನ್ನಾಗಿರುತ್ತೆ ಬಸ್ಸಾರು. ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಬಟ್ ಇದು ನಂದು 3ನೇ ಸರಿ ಟ್ರೈ ಮಾಡ್ತಾ ಇರೋದು. ಬಟ್ ತುಂಬಾ ಚೆನ್ನಾಗಿರುತ್ತೆ. ಫಸ್ಟ್ ನನಗೆ ಈ ಥರ ಎಲ್ಲ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಮಾಮೂಲಿ ಬಸ್ಸಾರು ಮಾಡ್ತಾಯಿದ್ದೆ. ಈಗ ಎಲ್ಲ ಥರನೂ ಬಸ್ಸಾರು ಮಾಡೋದು ಕಲ್ತಿದ್ದೀನಿ. ಆದರೆ ಇದೊಂಥರ ಬೇರೆ ಥರನೇ ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲ ಹಳ್ಳಿ ಸ್ಟೈಲಲ್ಲಿ ಇರುತ್ತಲ್ವ. ಸೊ ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲ. ನೋಡಿ ನನ್ನ ಮಗ ಎಲ್ಲ ಹೇಗೆ ಹೇಳ್ತಾ ಇದ್ದಾನೆ. ಬಟ್ ಇದು ವಾಯ್ಸು ಕೊಡೋಕ್ಕಾಗ್ತಾಯಿಲ್ಲ ಅವ್ನ ವಾಯ್ಸು ನಂದು, ಯಾಕಂದರೆ ಇದು ಫಸ್ಟ್ ವ್ಲಾಗ್ ಅಲ್ವಾ. ಸೊ ಹಾಗಾಗಿ ನನಗೆ ಅದು ಎಡಿಟ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ. ಸೊ ಹಾಗಾಗಿ ಹಾಗೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಟೈಮಿಂದ ಅವ್ನ ವಾಯ್ಸು ಸಹ ಹಾಕ್ತೀನಿ, ಓಕೆನಾ. ಬೇಜಾರು ಮಾಡ್ಕೋಬೇಡಿ. ನೋಡಿ ಎಷ್ಟು ಚೆನ್ನಾಗಿ ನಾನು ಹೇಳ್ಕೊಟ್ಟಂಗೆ ಪ್ರತಿಯೊಂದು ಹೇಳ್ತಾ ಇದ್ದಾನೆ. ನನಗೆ ಅದು ಕೇಳಿ ತುಂಬಾ ಖುಷಿ ಆಯಿತು. ಯಾಕಂದರೆ ಈಗಿನ ಕಾಲದಲ್ಲಿ
ಸ್ಕೂಲಿಗೆ ಹಾಕಬೇಕು ಅಂದರೆ ಮಕ್ಕಳ ಜೊತೆಗೆ ಪೇರೆಂಟ್ಸ್ನೂ ಸಹ ಇಂಟರ್ವ್ಯೂಸ್ ಅಟೆಂಡ್ ಮಾಡಿಸ್ತಾರೆ. ಯಾಕಂದರೆ ಅವ್ರ ಮಕ್ಳಿಗೆ ಹೇಳ್ಕೊಡೋ ಎಬಿಲಿಟಿ ಇದೆಯಾ ಇಲ್ವಾ ಅಂತ ಪ್ರತಿಯೊಂದು ಚೆಕ್ ಮಾಡ್ತಾರೆ. ಹಾಗಾಗಿ ಈಗಲಿಂದನೇ ಎಲ್ಲ ನಾವು ಸ್ವಲ್ಪ ಮಾತಾಡೋದಾಗಲಿ ಹೇಳ್ಕೊಡೋದಾಗಲಿ ಎಲ್ಲ ಮಾಡ್ತಾ ಇರಬೇಕಲ್ವ. ಸೊ ಹಾಗಾಗಿ ನಾನು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೇಳ್ಕೊಡ್ತಾ ಇದ್ದೀನಿ. ಆದರೆ ಅವನು ನನಗಿನ್ನ ಜಾಸ್ತಿನೇ ಹೇಳ್ತಾ ಇದ್ದಾನೆ. ಆದರೆ ನಂಗೆ ತುಂಬ ನೋಡಿ ಅದು ತುಂಬ ಖುಷಿ ಆಯಿತು. ಹಾಗೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಥ್ಯಾಂಕ್ ಯು. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.